ಸರ್ಕಾರ ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರ ಹತ್ರ ಏನ್ ಹೇಳಿಸ್ಬೇಕು? ತನ್ನ ಸರ್ಕಾರ ಬರೋಕ್ಕಿಂತ ಮುಂಚೆ ಏನೇನ್ ಪ್ರಾಮಿಸ್ ಅನ್ನ ನೀಡಿದ್ದಾರೆ ಹಾಗೂ ಆ ಪ್ರಾಮಿಸ್ ಅನ್ನ ಎಷ್ಟು ನೆರವೇರಿಸಿದ್ದಾರೆ ಹಾಗೂ ಇನ್ಮುಂದಿನ ದಿನಗಳಲ್ಲಿ ಎಷ್ಟು ನೆರವೇರಿಸಲಿಕ್ಕಿದ್ದಾರೆ, ಈ ಒಂದು ಮಾಹಿತಿಯನ್ನ ರಾಜ್ಯಪಾಲರ ಬಾಯಲ್ಲಿ ಹೇಳಿಸ್ಬೇಕು. ಅದು ಬಿಟ್ಟು ಇವರು ಒಂದು ಪೊಲಿಟಿಕಲ್ ಕಾನ್ಸ್ಪಿರಿಸಿಯಲ್ಲಿ ನಿರತರಾಗಿದ್ದಾರೆ. ಏನಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ತಂದಿರುವಂತ ವಿಬಿಜಿ ರಾಮ್ಜಿ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯಪಾಲರ ಬಾಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಕೆಟ್ಟದಾಗಿ ಹೇಳುವಂತ ಒಂದು ಕಾನ್ಸ್ಪಿರಸಿ ಷಡ್ಯಂತ್ರವನ್ನ ಇಟ್ಕೊಂಡಿದ್ರಿಂದಾಗಿ ರಾಜ್ಯಪಾಲರು ಸಾಂವಿಧಾನಿಕ ಒಂದು ನಡೆಯನ್ನ ಪ್ರದರ್ಶನ ಮಾಡಿದ್ದಾರೆ. ಏನಂತ ಹೇಳಿದ್ರೆ, ನೋಡಿ, ಕೆಲವೊಂದು ವಿಷಯ ನೀವು ಬರೆದು ಕೊಟ್ಟಿರುವಂತಹ ಒಂದು ಭಾಷಣದಲ್ಲಿ 3-4 ಪಾಯಿಂಟ್ಗಳು ಅದು ನಾನು ಹೇಳ್ತಕ್ಕದ್ದಲ್ಲ. ಆನಂತರ ನಾನು ಸಾಂವಿಧಾನಿಕವಾಗಿ ನನಗೊಂದು ಏನು ಅವಕಾಶ ಕೊಟ್ಟಿದ್ದಾರೆ ಆ ಒಂದು ಲಿಮಿಟಿನಿಂದ ಹೊರಗಡೆ ಇದೆ, ಆದ್ರಿಂದಾಗಿ ಈ ಒಂದು ಪಾಯಿಂಟ್ಗಳನ್ನ ತೆಗೆದಿಡಿ, ಆನಂತರ ಬನ್ನಿ, ನಾನು ಆನಂತರ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಕರೆಕ್ಟ್ ಆಗಿದೆ.